ಸ್ನೇಹಿತರೆ, ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೆವು. ತವರೂರ ಹಾದಿಯಲ್ಲಿ ಏನೆಲ್ಲ ಕಂಡೆ, ತವರು ಮನೆಯ ಕೆಲವು ಸವಿ ನೆನಪುಗಳು, ನಮ್ಮೂರ ಸುತ್ತಮುತ್ತಲಿನ ಕೆಲವು ಸಿಹಿ ಸಿಹಿ ಘಟನೆಗಳನ್ನು ನೋಡೋಣ ಬನ್ನಿ. ನನ್ನ ಯೂಟ್ಯೂಬ್ ವೀಕ್ಷಕರೊಬ್ಬರು, ಮೇಡಮ್ ನೀವು ಹಾಲು ಕರೆಯುವ ವಿಡಿಯೋ ಹಾಕಿ ಅಂತ ಹೇಳಿದರು. ಆದರೆ ನಮ್ಮ ಮನೆಯಲ್ಲಿ ಆಕಳು ಇಲ್ಲ. ನಮ್ಮ ತಾಯಿಯ ಮನೆಯಲ್ಲಿ ಮಲೆನಾಡು ಗಿಡ್ಡ ಆಕಳಿದ್ದರೂ ಅದು ಎಲ್ಲರ ಹತ್ತಿರನೂ ಹಾಲು ಕೊಡುವುದಿಲ್ಲ. ಜೊತೆಗೆ ಹಾಲು ಕರೆಯುವಾಗಲೂ ಮಾತನಾಡಿದರೆ ಹಾಲು ಕೊಡುವುದಿಲ್ಲ. ವೀಕ್ಷಕರೊಬ್ಬರು ಪ್ರೀತಿಯಿಂದ ನೀವು ದೇಸಿ ಹಸುವಿನ ಹಾಲು ಕರೆಯುವ ವಿಡಿಯೋವನ್ನು ಇನ್ನೊಮ್ಮೆ ಹಾಕಿ ಅಂತ ಹೇಳಿದ್ದರಿಂದ ನಮ್ಮ ತಾಯಿ ಮನೆಯಲ್ಲಿರುವ ಈ ಮಲೆನಾಡು ಗಿಡ್ಡದ ಹಾಲು ಕರೆಯುವ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮಲೆನಾಡು ಗಿಡ್ಡದ ಹಾಲು ಅಂದರೆ ತುಂಬ ಶ್ರೇಷ್ಠವಾದದ್ದು. ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ. ಈಗ ಮಲೆನಾಡು ಗಿಡ್ಡವಾಗಲಿ ಅಥವಾ ಆಕಳುಗಳನ್ನೇ ಸಾಕುವುದು ತುಂಬ ಅಪರೂಪವಾಗ್ತಾಯಿದೆ. ಕೆಲವೊಮ್ಮೆ ನಿರ್ವಹಣೆಗಾಗಿ ಅಥವಾ ಅನಾನುಕೂಲತೆಯಿಂದ ಆಕಳನ್ನು ಮನೆಯಲ್ಲಿ ಸಾಕದೆ ಪ್ಯಾಕೆಟ್ ಹಾಲನ್ನು ತೆಗೆದುಕೊಳ್ಳುವುದಾಗಿದೆ. ಆದರೆ ಇಂತಹ ದೇಸಿ ತಳಿಯ ಮಲೆನಾಡು ಗಿಡ್ಡವಾಗಲಿ ಕಾಂಕ್ರೇಜ್ ಇತರೆ ತಳಿಗಳ ಹಸುವನ್ನು ಸಾಕಿದರೆ ಮನೆಯಲ್ಲಿ ಅಮೃತ ಸದೃಶ್ಯವಾದ ಹಾಲನ್ನು ಉಪಯೋಗಿಸೋಕ್ಕೆ ಆಗತ್ತೆ. ಈ ರೀತಿಯಾಗಿ ಕರೆಯುವ ತಾಜಾ ಹಾಲು ಔಷಧ ರೂಪದಲ್ಲಿಯೂ ಬಳಸೋಕ್ಕೆ ಬರುತ್ತೆ. ಕಣ್ಣು ಉರಿ ಇದ್ದಾವಾಗ, ಕೆಲವೊಮ್ಮೆ ಕೆಮ್ಮು ಇದ್ದಾವಾಗ ಈ ತಾಜಾ ಬಿಸಿ ಹಾಲನ್ನು ಕುಡಿಯೋದರಿಂದ ಬೇಗನೆ ವಾಸಿಯಾಗುತ್ತೆ. ಕೊಟ್ಟಿಗೆಯಲ್ಲಿ ಆಕಳೊಂದಿದ್ದರೆ ಹಾಲಿಗಷ್ಟೇ ಅಲ್ಲದೆ ಅದರ ಸಗಣಿ ಗೋಮೂತ್ರಗಳು ಗೊಬ್ಬರಕ್ಕಾಗಲಿ ಅಥವಾ ಔಷಧ ರೂಪದಲ್ಲಾಗಲಿ ಬಳಸಲು ಯೋಗ್ಯವಾಗಿರುತ್ತವೆ.
ಈ ದೇಸಿ ಹಸುವಿನ ಹಾಲನ್ನು ಬಿಸಿ ಮಾಡಿ ಕಾಯಿಸಿ ಆರಿದ ನಂತರ ಅದಕ್ಕೆ ಹೆಪ್ಪನ್ನು ಹಾಕಿಟ್ಟರೆ ಮೊಸರು ಸಿದ್ಧವಾಗುತ್ತೆ. ಈ ಮೊಸರನ್ನು ಕೆನೆ ಸಹಿತ ಕಡಿದರೆ ಈ ರೀತಿಯಾದ ಬೆಣ್ಣೆಯು ಬರುತ್ತೆ. ಬೆಣ್ಣೆಯನ್ನು ಕರಗಿಸಿದರೆ ಶುದ್ಧ ದೇಸಿ ಹಸುವಿನ ತುಪ್ಪವು ನಮಗೆ ದೊರಕುತ್ತೆ. ಈ ದೇಸಿ ಹಸುವಿನ ತುಪ್ಪವು ತುಂಬ ಔಷಧಯುಕ್ತವಾದದ್ದು. ಹಾಳೆ ಕಡಲೆ ಸಾರಿಸೋದು ಹಾಂ ಅದೇ जानकी सुप्रीत जय जय जगन्नाथ जानकी सुप्रीत जय रघुकुलाध्यक्ष राक्षस कुल विपक्ष